ಇವತ್ತು ನಾನು ಆಂಧ್ರ ಸ್ಟೈಲ್ ಹೀರೆಕಾಯಿ ಪಚಡಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೂ ಮುಂಚೆ ವೆಲ್ಕಮ್ ಟು ಮೈ ಚಾನಲ್ ಲೆಟ್ಸ್ ಕುಕ್. ಅದಕ್ಕೆ ಏನೆಲ್ಲ ಬೇಕಾಗುತ್ತೆ ಅಂತ ನೋಡ್ಕೊಂಬರೋಣ. ಮೊದಲಿಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಹೀರೆಕಾಯಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಸಾಸಿವೆ, ಅರಿಶಿಣ, ಜೀರಿಗೆ, ಕಡಲೆಬೇಳೆ, ಕಡಲೆಬೀಜ, ಕೊತ್ತಂಬರಿ, ಕರಿಬೇವು, ಒಗ್ಗರಣೆಗೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಆ್ಯಂಡ್ ಹುಣಸೆಹಣ್ಣು ಮತ್ತು ಎಣ್ಣೆ ಮತ್ತು ಉಪ್ಪು. ಫಸ್ಟು ಮೊದಲಿಗೆ ಒಂದು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲು ಸ್ವಲ್ಪ ಬಿಸಿ ಆಗಬೇಕು. ಬಿಸಿಯಾಗಿದ್ದ ತಕ್ಷಣ ಅದಕ್ಕೆ ಡೈರೆಕ್ಟ್ ಹಸಿಮೆಣ್ಸಿನ್ಕಾಯಿ ನೀವು ಒಂದು 2 ಚಿಕ್ಕ ಹೀರೆಕಾಯಿ ಅಂತಂದರೆ ಒಂದು 6ರಿಂದ 7 ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು 2 ಸ್ಪೂನಷ್ಟು ಕಡಲೆಬೀಜ, 1 ಸ್ಪೂನಷ್ಟು ಕಡಲೆಬೇಳೆ ಇಷ್ಟನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗತ್ತೆ. ಕಡಲೆಬೀಜ ಎಲ್ಲ ಚೆನ್ನಾಗೇ ರೋಸ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗೇ ರೋಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅದು ರೋಸ್ಟ್ ಮಾಡ್ಕೊಂಡಿದ್ದ ತಕ್ಷಣ ಅದನ್ನು ಒಂದು ಸೈಡಲ್ಲಿ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ಮತ್ತೆಲ್ಲ ತೆಗೆದಿಟ್ಕೊಂಡು ಆದಮೇಲೆ ಅದೇ ಪ್ಯಾನ್ಗೆ ನಿಮ್ಗೆ ಆಯಿಲ್ ಇನ್ನೂ ಬೇಕಂದರೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫಸ್ಟ್ಗೆ ಹೀರೆಕಾಯಿ, ನೆಕ್ಸ್ಟ್ ಟೊಮ್ಯಾಟೊ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು. ಈ ಟೈಮಲ್ಲಿ ಸಾಲ್ಟ್ ಹಾಕೋಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಹೀರೆಕಾಯಿ ತುಂಬ ನೀರು ಬಿಡೋದ್ರಿಂದ ಅದು ಡ್ರೈ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಇವಾಗ ಸಾಲ್ಟ್ ಹಾಕೋದೇನು ಬೇಡ. ಸ್ವಲ್ಪ ಹೊತ್ತು ಮುಚ್ಚಿ ತೆಗ್ದಿದ ತಕ್ಷಣ ಈ ಥರ ಗೊಜ್ಜು ಥರ ನೀರೆಲ್ಲ ಬಿಟ್ಕೊಂಡಿರುತ್ತೆ ನೋಡಿರಿ. ಸಾಲ್ಟ್ ಹಾಕ್ದೇ ಇಷ್ಟೊಂದು ನೀರು ಬಿಟ್ಕೊಂಡಿದೆ. ಸಾಲ್ಟ್ ಹಾಕಿದ್ರೆ ಇನ್ನೂ ನೀರು ಬಿಟ್ಕೊಳ್ಳುತ್ತೆ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಸುಮ್ಮನೆ ಹಿಂಗೆ 1-2 ಸರಿ ತಿರುಗಿಬಿಟ್ಟು ಗ್ಯಾಸ್ನ ಆಫ್ ಮಾಡ್ಕೋಬೇಕು. ಜಾಸ್ತಿ ಕೊತ್ತಂಬರಿ ಎಲ್ಲ ಹಾಕಿದ್ಮೇಲೆ ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಕೊತ್ತಂಬರಿದು ಡೈರೆಕ್ಟ್ ಹಾಕ್ಕೋಬೇಕು. ನಾನು ಸ್ವಲ್ಪ ಹಾಗೆ ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡೆ. ಇವಾಗ ಇದನ್ನು ಕೂಲ್ ಆಗಕ್ಕೆ ಬಿಡೋಣ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡು ಫಸ್ಟ್ ನಾವು ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ. 1 ಸ್ಪೂನ್ ಜೀರಿಗೆ ಮತ್ತು ಆವಾಗಲೇ ಬೆಳ್ಳುಳ್ಳಿ ಇಟ್ಕೊಂಡಿದ್ವಲ್ಲ ಅದು ನೀವು ಇವಾಗಲೇ ಹಾಕ್ಕೊಂಡ್ರೆ ಬೆಟರು. ನಾನು ಆಮೇಲೆ ಹಾಕ್ಕೊಂಡಿದ್ದೀನಿ ವಿಡಿಯೋದಲ್ಲಿ. ನೀವು ಇವಾಗಲೇ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿ ಇದಾಗುತ್ತೆ. ಇವಾಗ ಅದು ಆರಿರುತ್ತಲ್ಲ, ನಾವು ಎಲ್ಲ ಹುರ್ಕೊಂಡಿದ್ವಲ್ಲ ಹೀರೆಕಾಯ್ದು ಆ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೊಂಡು ಈ ಟೈಮಲ್ಲಿ ಇದಕ್ಕೆ ನಾವು ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕ್ಕೊಂಡು ನಾನು ಬೆಳ್ಳುಳ್ಳಿ ಮರ್ತು ಹೋಗಿದ್ದೆ, ಸೊ ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ. ನೀವು ಬೆಳ್ಳುಳ್ಳಿ ಫಸ್ಟು ಡ್ರೈ ರೋಸ್ಟ್ ರುಬ್ಕೋತಿರಲ್ಲ ಆವಾಗಲೇ ಇದು ಮಾಡ್ಕೊಂಡು ಈ ಟೈಮಲ್ಲಿ ಏನಂದರೆ ಜಾಸ್ತಿ ರುಬ್ಬೋಕ್ಕಾಗೋದಿಲ್ಲ. ಸ್ವಲ್ಪ ತರಿಯಾಗಿ ರುಬ್ಕೊಂಡು ಇವಾಗ ನಾನು ಇಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ದೀರ ಆಯಿಲ್ಲು, ಸಾಸಿವೆ, ಕರಿಬೇವು, ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಫುಲ್ ರುಬ್ಬಿಟ್ಕೊಂಡಿರೋದೆಲ್ಲ ಇದಕ್ಕೆ ಹಾಕ್ಕೊಂಡು ಜಸ್ಟ್ ಮಿಕ್ಸ್ ಮಾಡಬೇಕು ಅಷ್ಟೇ. ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಬೇಕು. ಜಾಸ್ತಿ ಹೊತ್ತು ಕುಕ್ ಮಾಡಬಾರ್ದು. ಜಸ್ಟ್ ಮಿಕ್ಸ್ ಮಾಡಿದ್ರೆ ಹೀರೆಕಾಯಿ ಪಚಡಿ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ, ದೋಸೆ, ಇಡ್ಲಿಗಂತೂ ತುಂಬ ಚೆನ್ನಾಗಿರುತ್ತೆ.